ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಯೂಶ್ವಲಿ ಲೈಕ್ ಮೇಕಪ್ ಪ್ರಾಡಕ್ಟ್ಸ್ನ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಏನೇ ಇರಲಿ 1 ತಿಂಗಳು ಅಥವಾ 2 ತಿಂಗ್ಳಿಗೆ ಒಂದ್ಸಲ ನಾನು ಚೆಕ್ ಮಾಡ್ತೀನಿ. ಲೈಕ್ ಅದ್ರದ್ದು ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಲೈಕ್ ಸೇ ಫಾರ್ ಎಕ್ಸಾಂಪಲ್ ಮಸ್ಕಾರ ಆಗಿರ್ಬೋದು. ಲೈಕ್ ಮಸ್ಕಾರ ಓಪನ್ ಮಾಡಿ 6 ಮಂತ್ಸ್ ಅಷ್ಟರಲ್ಲಿ ಲೈಕ್ ಡ್ರೈ ಔಟ್ ಆಗೋಗುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಸೊ ಹೆಂಗೋ ನನ್ನ ಕೈಯಲ್ಲಿ ಮಸ್ಕಾರ ಇದೆ. ಸೊ ನನ್ನ ಫೇವ್ರೆಟ್ ಮಸ್ಕಾರ ಯಾವ್ದ್ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ನಿಮಗೂ ಒಂದು ಒಳ್ಳೆ ಮಸ್ಕಾರಾನ ಚೂಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ಬೋದು. ಸೊ ಶೇರ್ ಮಾಡ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಪೇಜ್ನ ಇನ್ನು ಫಾಲೋ ಮಾಡ್ತಾ ಇಲ್ವೋ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ ಈ ರೀತಿಯ ಬ್ಯೂಟಿ ಆ್ಯಂಡ್ ಪರ್ಸ್ನಲ್ ಕೇರ್ ಟಿಪ್ಸ್ಗೆ. ಫಸ್ಟ್ ಮಸ್ಕಾರ ಬಂದು ಮೇಬ್ಲಿನ್ ದಿ ಐಪರ್ ಕರ್ಲ್ ವಾಟರ್ ಪ್ರೂಫ್ ಮಸ್ಕಾರ. ಸೊ ಈ ಒಂದು ಮಸ್ಕಾರಾನ ನಾನು ಸುಮಾರು ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಈವನ್ ಇದ್ರದ್ದು ಆ್ಯಪ್ಲಿಕೇಟರು ಅಷ್ಟೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಲೈಕ್ ನೀವು ಈ ಥರ ಅಪ್ವರ್ಡ್ ಡೈರೆಕ್ಷನಲ್ಲಿ ಈ ಥರ ನೀವು ಹಾಕೋದ್ರಿಂದ ನಿಮ್ಮ ಲ್ಯಾಶಸ್ನ ಅದು ಕರ್ಲಿಂಗ್ ಎಫೆಕ್ಟ್ ಕೊಡುತ್ತೆ. ಈವನ್ ಅಪ್ಲಿಕೇಟರು ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮ್ಮ ಲ್ಯಾಶಸ್ನ ಕ್ಲಮ್ಸಿ ಮಾಡಲ್ಲ. ಲೈಕ್ ನೀವು ಒಂದೊಂದು ಮಸ್ಕಾರ ನೋಡಿರ್ಬೋದು, ಹಿಂಗೆ ಅಪ್ಲೈ ಮಾಡಿದಾಗ ಹಿಂಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಇದು ಆ ಥರ ಮಾಡಲ್ಲ. ಲೈಕ್ ನೀಟಾಗಿ ಅಪ್ಲೈ ಮಾಡ್ಬೋದು. ಜೊತೆಗೆ ನಿಮ್ಮ ಲ್ಯಾಶಸ್ನ ಥಿಕ್ಕನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಲಾಂಗ್ ಆಗಿ ಕಾಣೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ಲಾಂಗ್ ಲಾಸ್ಟಿಂಗ್ ಮಸ್ಕಾರ ಅಂತಲೇ ಹೇಳ್ಬೋದು ಈ ಒಂದು ಮಸ್ಕಾರ. ಜೊತೆಗೆ ನೀವೇನಾದರೂ ಲೆನ್ಸ್ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಏನಾದರೂ ವೇರ್ ಮಾಡಿದರೆ ಈ ಒಂದು ಮಸ್ಕಾರ ಅಪ್ಲೈ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಉಂಟಾಗಲ್ಲ. ನಂತರ ಇದ್ರದ್ದು MRP ಹೇಳೋದಾದರೆ ಅರೌಂಡ್ 320 ರೂಪೀಸ್ ಆಗುತ್ತೆ. ಸೊ ಒಂದು ಒಳ್ಳೆ ಮಸ್ಕಾರ ಅಂತಲೇ ಹೇಳ್ಬೋದು. ನನ್ನ ನೆಕ್ಸ್ಟ್ ಮಸ್ಕಾರ ಬಂದು ಇದು ಆ್ಯಕ್ಚುಲಿ ನನ್ನ ಹತ್ರ ಖಾಲಿ ಆಗೋಗಿದೆ ಈಗ, ಬಟ್ ಅಂದರೂ ಹೇಳ್ತೀನಿ. ಈ ಒಂದು ಮಸ್ಕಾರ ನೀವು ನೋಡ್ತಿದ್ದೀರಲ್ಲ ಲಾರಿಯಾಲ್ದು, ಈ ಒಂದು ಲಾರಿಯಲ್ ವಾಲ್ಯುಮಿನಸ್ ಲ್ಯಾಶ್ ಪ್ಯಾರಡೈಸ್ ಮಸ್ಕಾರ ಏನಿದೆಯೋ ಇದರಲ್ಲಿ ಒಂದು ಯುನೀಕ್ ಫಾರ್ಮುಲಾ ಇದೆ. ಅದು ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಲ್ಯಾಶಸ್ನ 5 ಟೈಮ್ಸ್ ಥಿಕ್ಕನ್ನಾಗೆ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಮಸ್ಕಾರ. ಜೊತೆಗೆ ಈ ಒಂದು ಮಸ್ಕಾರ ನಿಮಗೆ ಕ್ಲಮ್ಸಿಯೇ ಇಲ್ಲ, ಆ್ಯಪ್ಲಿಕೇಟರು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಲ್ಯಾಶಸ್ ಅಂಟ್ಕೊಳ್ಳುತ್ತಲ್ಲ ಅದು ಏನೂ ಆಗಲ್ಲ. ಜೊತೆಗೆ ನಿಮ್ಗೇನಾದರೂ ಸೆನ್ಸಿಟಿವ್ ಐಸ್ ಏನಾದರೂ ಇದ್ದರೆ ಯು ಕ್ಯಾನ್ ಅಪ್ಲೈ, ಲೈಕ್ ಇಟ್ ಈಸ್ ವೆರಿ ಸೇಫ್ ಫಾರ್ ಸೆನ್ಸಿಟಿವ್ ಐಸ್. ಸೊ ಇದ್ರದ್ದು MRP ಬಂದು ಇಟ್ಸ್ ಅರೌಂಡ್ 500 ರೂಪೀಸ್. ಬಟ್ ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಪ್ಲಸ್ ವಾಟರ್ ಪ್ರೂಫ್. ಸೊ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್. ಖಾಲಿಯಾಗಿದೆ, ತರಿಸ್ಬೇಕು ಈಗ. ಸೊ ನನ್ನ ನೆಕ್ಸ್ಟ್ ಮಸ್ಕಾರ ಬಂದು ಲ್ಯಾಕ್ಮೆ ಐಕಾನಿಕ್ ಕರ್ಲಿಂಗ್ ಮಸ್ಕಾರ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನೀವೇನಾದರೂ ರೆಗ್ಯುಲರ್ ಬೇಸಿಸಲ್ಲಿ ನೀವು ಮಸ್ಕಾರಾನ ನೋಡ್ತಿದ್ರೆ, ಲೈಕ್ ಎವ್ರಿ ಡೇ ನೀವು ಮಸ್ಕಾರಾನ ಅಪ್ಲೈ ಮಾಡೋರಿದ್ರೆ ಸೊ ಈ ಒಂದು ಮಸ್ಕಾರಾನ ತೊಗೋಬೋದು. ಯಾಕಂದರೆ ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಮಸ್ಕಾರ ಸಿಗುತ್ತೆ. ಲ್ಯಾಶಸ್ನ ಥಿಕ್ಕನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಪ್ಲಸ್ ವಾಟರ್ ಪ್ರೂಫು ಸಹ ಇದೆ. ಸೊ ಇದ್ರದ್ದು MRP ಬಂದು ಇಟ್ಸ್ ಅರೌಂಡ್ 300 ರೂಪೀಸ್. ಇದು ಅಷ್ಟೇ ಡೈಲಿ ವೇರ್ಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಮಸ್ಕಾರ ಅಂತಲೇ ಹೇಳ್ಬೋದು ಈ ಒಂದು ಲ್ಯಾಕ್ಮೆ ಐಕಾನಿಕ್ ಕರ್ಲಿಂಗ್ ಮಸ್ಕಾರ. ಸೊ ನನ್ನ ನೆಕ್ಸ್ಟ್ ಮಸ್ಕಾರ ಬಂದು ಬ್ಲೂ ಹೆವೆನ್ದು ಈ ಒಂದು ಮಸ್ಕಾರ. ಸೊ ಈ ಒಂದು ಮಸ್ಕಾರ ತುಂಬ ಚೆನ್ನಾಗಿದೆ. ಲೈಕ್ ನೀವೇನಾದರೂ ಒಂದು ರೀಸನಬಲ್ ರೇಂಜಲ್ಲಿ ಮಸ್ಕಾರಾನ ಹುಡುಕ್ತಾ ಇದ್ದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಈ ಒಂದು ಮಸ್ಕಾರ ಅಫೋರ್ಡಬಲ್ ಪ್ರೈಸ್ ಇದೆ. ಮತ್ತು ಡೈಲಿ ವೇರ್ಗೆ ಒಂದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಲ್ಯಾಶಸ್ ನಿಮಗೆ ತುಂಬ ಥಿಕ್ ಲ್ಯಾಶಸ್ ಏನು ಕೊಡಲ್ಲ, ಮೀಡಿಯಮ್ ಥಿಕ್ನೆಸ್ನ ಕೊಡುತ್ತೆ. ಬಟ್ ನೀವೇನಾದರೂ ತುಂಬ ಥಿಕ್ನೆಸ್ ನನಗೇನು ಬೇಡ ಅಥವಾ ಜಸ್ಟ್ ನನ್ನ ಮಸ್ಕಾರಾನ ಒಂದು ಸ್ವಲ್ಪ ಲ್ಯಾಶಸ್ನ ಹೈಲೈಟ್ ಮಾಡಿದ್ರೆ ಸಾಕು ಅಂತ ಅದಿದ್ದರೆ ನೀವು ಈ ಒಂದು ಮಸ್ಕಾರಾನ ಟ್ರೈ ಮಾಡ್ಬೋದು. ಸೊ ಈ ಒಂದು ಮಸ್ಕಾರ ಅದು MRP ಬಂದು 125 ರೂಪೀಸ್. ತುಂಬ ರೀಸನಬಲ್ ರೇಂಜಲ್ಲಿ ಒಂದು ಒಳ್ಳೆ ಮಸ್ಕಾರ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನನ್ನ ಫೇವ್ರೆಟ್ ಮಸ್ಕಾರಾಗಳು ಯಾವ್ದ್ಯಾವುದು ಅಂತ. ಸೊ ಡೆಫಿನೆಟಾಗಿ ಮಸ್ಕಾರಾನ ಯೂಸ್ ಮಾಡಿ. ನಿಮಗೆ ಲ್ಯಾಶಸ್ ಥಿಕ್ಕಾಗಿ ಲಾಂಗಾಗಿ ಕಾಣಿಸ್ಬೇಕು ಅಂತಂದರೆ ಮಸ್ಕಾರ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹೋಪ್ ಈ ಒಂದು ಸಣ್ಣ ಸಜೆಷನ್ ನಾನು ಏನು ಕೊಟ್ಟನೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಬ್ಯಾಕ್ ಟು ಕ್ಲೀನಿಂಗ್. ಸೊ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.